ಹಾಯ್ ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಸಿಂಪಲ್ಲಾಗಿ ಒಂದು ಗೊಜ್ಜು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ತುಂಬಾ ಸಿಂಪಲ್ಲಾಗಿರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬನ್ನಿ ಈಗ ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಬರೋಣ. ನೋಡಿ, ಮೊದಲಿಗೆ ಒಂದು ಬಾಣಲಿ ತೊಗೊಂಡು ಒಂದು 3 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ನಾನು ಈ ಸ್ಪೂನಲ್ಲಿ 3 ಸ್ಪೂನ್ ತೊಗೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ನಿಧಾನವಾಗಿ. ಒಂದು ಒಳ್ಳೆ ಘಮ ಬರೋವರೆಗೂ ಹುರ್ಕೋಬೇಕಾಗತ್ತೆ. ಕಲರು ಕೂಡ ಲೈಟಾಗಿ ಚೇಂಜ್ ಆಗುತ್ತೆ. ನೋಡಿ, ಈಗ ಇದಾಗಿದೆ. ಇದನ್ನ ತೆಗೆದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಹಾಗೆ ಅದೇ ಬಾಣಲಿಗೆ 2 ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ಇದು ಹಾಗೇನೆ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು, ಒಳ್ಳೆ ಘಮ ಬರ್ತಾ ಇರುತ್ತೆ. ಆ ಟೈಮಲ್ಲಿ ತೆಗೆದುಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಹಾಗೆ ಅದೇ ಬಾಣಲಿಗೆ ಒಂದು 3/4 ಸ್ಪೂನು ಸಾಸಿವೆ ಹಾಕ್ಕೊಂಡು ಅದನ್ನು ಅಷ್ಟೇ ಚಿಟಪಟ ಅಂತ ಸಿಡಿಯೋವರೆಗೂ ಹುರ್ಕೋಬೇಕಾಗುತ್ತೆ. ನೋಡಿ, ಈಗ ಇದಾಗಿದೆ. ಇದನ್ನು ತೆಕ್ಕೊಳ್ಳೋಣ. ಈಗ ಅದೇ ಬಾಣಲಿಗೆ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 3-4 ಆಗೋಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ, ಖಾರಕ್ಕೆ ಚಿಕ್ಕದು ಮೆಣಸಿನ್ಕಾಯಿ ಬರುತ್ತಲ್ಲ ಆ ಸಣ್ಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ಬದಲಿಗೆ ನೀವು ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಇದನ್ನು ಕೂಡ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ. ಬೇಕಾದರೆ ಒಂಚೂರು ಆಯಿಲ್ ಹಾಕ್ಕೊಂಡು ಕೂಡ ಹುರ್ಕೋಬೋದು ನೀವು. ಈಗ ಎಳ್ಳು ಹುರ್ಕೊಳ್ಳೋಣ. ನಾನು ತೊಗೊಂಡಿದ್ನೆಲ್ಲ ಸ್ಪೂನ್, ಅದೇ ಸ್ಪೂನಲ್ಲಿ ಒಂದು 8 ಸ್ಪೂನ್ ಆಗೋಷ್ಟು ಎಳ್ಳು ತೊಗೊಳ್ತಾ ಇದ್ದೀನಿ. ಯಾಕೆಂದರೆ ಇದು ಎಳ್ಳು ಗೊಜ್ಜಿನ ಪುಡಿ ಆಗೋದ್ರಿಂದ ಎಳ್ಳು ಸ್ವಲ್ಪ ಹೆಚ್ಚಿಗೆ ಬೇಕಾಗುತ್ತೆ. ಆ್ಯಕ್ಚುಲಿ ಇದು ಅಮ್ಮ ಮಾಡ್ತಾಯಿದ್ದು ರೆಸಿಪಿ. ಇದು ಅಮ್ಮ ಆಗ ಪುಳೋಗ್ರೆ ಗೊಜ್ಜು ಅಂತ ಹೇಳೋರು. ಬಟ್ ಇದು ಹೆಚ್ಚು ಎಳ್ಳಿಗೆ ಇರೋದನ್ನು ನಾನು ಎಳ್ಳು ಗೊಜ್ಜು ಅಂತ ಹೆಸರಿಡ್ತಿದ್ದೀನಿ. ಹಾಗೆ ಒಂದು 5-6 ಎಸಳು ಕರಿಬೇವು ಹಾಕ್ಕೊಂಡು ಹುರ್ಕೊಳ್ಳೋಣ. ನೀಟಾಗಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಪ್ರತಿಯೊಂದೂ. ಈಗ ಇದಾಗಿದೆ, ತೆಕ್ಕೊಳ್ಳೋಣ. ನೋಡಿ, ಆಗಲೇ ನಾವು ಹುರ್ಕೊಂಡಿದ್ವಲ್ಲ ಜೀರಿಗೆ, ಮೆಂತ್ಯ, ಸಾಸಿವೆ, ಅದನ್ನೆಲ್ಲ ಮೆಣಸಿನ್ಕಾಯಿ ಎಲ್ಲವೂ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬರೋಣ ಫಸ್ಟು. ಈಗ ನೋಡಿ, ಎಳ್ಳು ಮತ್ತು ಕರಿಬೇವು ಹಾಕ್ಕೊಂಡು ಕೊನೆಯಲ್ಲಿ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಬರೋಣ. ಎಳ್ಳು ಕಾಣಿಸ್ತಾ ಇರಬೇಕು ನಮಗೆ. ಈಗ ನೋಡಿ, ಪೌಡ್ರ್ ಮಾಡ್ಕೊಂಬಂದು ಅದಕ್ಕಿದ್ರೆ ಸಾಕಾಗುತ್ತೆ. ಬನ್ನಿ ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕಡಲೆಬೀಜ, ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ನೀಟಾಗಿ ಕರ್ಕೊಂಡು ಸೈಡ್ಗೆ ಇಟ್ಕೊಂಬಿಡೋಣ. ಅಮ್ಮ ಈ ಗೊಜ್ಜಿಗೆ ಕಡಲೆಪಪ್ಪು ಕೂಡ ಹಾಕೋರು. ಬಟ್ ಅದು ಹಾಕಿದ್ರೆ ತುಂಬ ಡ್ರೈ ಅನಿಸ್ಬಿಡುತ್ತೆ. ಹಾಗಾಗಿ ನಾನು ಅದನ್ನ ಸ್ಕಿಪ್ ಮಾಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಈ ವೆದರ್ಗೆ ಯಾವಾಗಲೂ ಮಾಡೋರು ಮನೇಲಿ ಇದನ್ನು. ನೋಡಿ, ಈಗ ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ಕೊಂಡು ಈಗ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಒಂದು ದಪ್ಪದೊಂದು ಬೆಳ್ಳುಳ್ಳಿ ತೊಗೊಂಡು ಹಾಕ್ಕೋಬೇಕು. ನೋಡಿ, ಹುರಿದಿಟ್ಕೊಂಡ್ರೆ ಕಡಲೆಬೀಜ ಎಲ್ಲ ಸೈಡ್ ತೆಗೆದಿಟ್ಕೊಂಡಿದ್ದೀನಿ. ಈಗ ನೋಡಿ, ಒಂದು 5-6 ಪಾಯಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೊಂದು 2-3 ನಿಮಿಷ ಬಾಡಿಸಾದ್ಮೇಲೆ ಕರಿಬೇವು ಹಾಕ್ಕೊಳ್ಳೋಣ. ನೋಡಿ, ಈಗ ಕರಿಬೇವು ಹಾಕ್ಕೊಂಡು ಹಾಗೆ ಒಂದು 2-3 ಬ್ಯಾಡಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳೋಣ. ತುಂಬ ಹೊತ್ತು ಬಾಡಿಸ್ಬಾರ್ದು ಬೆಳ್ಳುಳ್ಳಿನ. ಹಾಗೆ ಇದೆಲ್ಲ ಬಾಡಿಸಾದ್ಮೇಲೆ ಹುಣಸೆಹಣ್ಣು ರಸ ನೀಟಾಗಿ ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ನಾನು ಒಂದು ನಿಂಬೆಹಣ್ಣು ಸೈಜು ಹುಣಸೆಹಣ್ಣು ತೊಗೊಂಡಿದ್ದೆ. ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಹಾಗೆ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಂಡು ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನಿಧಾನವಾಗಿ. ಇದು ಸಪ್ರೇಟ್ ಎಣ್ಣೆ ಎಲ್ಲ ಸಪ್ರೇಟ್ ಮೇಲೆ ತೇಲೋವರೆಗೂ ಕುದಿಸ್ಕೋಬೇಕು ಹುಣಸೆಹಣ್ಣು ರಸನ. ಅದರಲ್ಲಿರೋ ಹುಣಸೆನಲ್ಲಿರೋ ಹಸಿ ಅಂಶ ಎಲ್ಲ ಹೋಗೋವರೆಗೂ ಇದನ್ನು ಕುದಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಈ ಹದಕ್ಕೆ ಬಂದಾದಮೇಲೆ ನಾವು ಪೌಡ್ರ್ ಮಾಡಿಟ್ಕೊಂಡಿರೋಂಥ ಪೌಡ್ರನ್ನ ಹಾಕ್ಕೊಳ್ಳೋಣ. ನೋಡಿ, ಕಾಣಿಸ್ತಿದ್ದಿಲ್ಲ, ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದ್ದಿಲ್ಲ. ಅಲ್ಲಿವರೆಗೂ ಇದೊಂದು 10 ನಿಮಿಷ ಟೈಮ್ ತಗೊಳ್ಳುತ್ತೆ. ಈಗ ನಾವು ಪೌಡ್ರುಗಳು ಹಾಕ್ಕೊಳ್ಳೋಣ. ನೋಡಿ, ಈಗ ಪೌಡ್ರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಕಲಿಸ್ತಾ ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಪೌಡ್ರನ್ನ ಹಾಕ್ಕೋಬೇಕಾಗುತ್ತೆ. ನೋಡ್ಕೊಂಡು ನಿಮಗೆ ಅದಕ್ಕೆ ಬೇಕೋ ಗೊಜ್ಜು ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು.
ಇದೆಲ್ಲ ಪೌಡ್ರೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೋಬೇಕು. ತುಂಬ ಹೊತ್ತು ಕುದಿಸ್ಬಾರ್ದು, ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಅದೇನಾಗುತ್ತೆ, ತಳ ಎಲ್ಲ ಬಿಟ್ಟು ಬರ್ತಾ ಇರುತ್ತೆ ಗೊಜ್ಜು. ಆ ಟೈಮಲ್ಲಿ ನಾವು ಸ್ಟವ್ ಆಫ್ ಮಾಡ್ಕೋಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ನೋಡಿ, ಈ ಹದಕ್ಕೆ ಬಂದರೆ ಕರೆಕ್ಟಾಗಿರುತ್ತೆ ಗೊಜ್ಜು. ಈ ರೀತಿ ತಳ ಬಿಟ್ಟು ಬರ್ತಾ ಇರಬೇಕು ನಾವು ಈ ಮಿಕ್ಸ್ ಮಾಡುವಾಗ. ಈಗ ಇದು ಗೊಜ್ಜು ರೆಡಿಯಾಗಿದೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ಮರೀದೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಪೂರ್ತಿ ನೋಡಿ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ನೀವು ಕೊಡೋ ಲೈಕ್ ನನಗೆ ತುಂಬಾ ಉಪಯೋಗ ಆಗುತ್ತೆ. ನೋಡಿ, ಈಗ ಅನ್ನಕ್ಕೆ 1-2 ಸ್ಪೂನು ಆಯಿಲ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ಕಲಸಿಟ್ಟು ಡ್ರೈ ಆಗಲ್ಲ. ಹಾಗಾಗಿ ಫಸ್ಟೇ ಅನ್ನಕ್ಕೆ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಹೊತ್ತು ಹಾಗೇ ಇರುತ್ತೆ, ಡ್ರೈ ಅನಿಸಲ್ಲ. ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿ ಚಳಿಗಾಲದಲ್ಲಿ ಈ ಗೊಜ್ಜನ್ನ ಮಾಡೋರು. ಅವರು ಪ್ರತಿಯೊಂದು ಒರಳಲ್ಲಿ ಕುಟ್ಟಿ ಪುಡಿ ಮಾಡಿ ಮಾಡ್ತಾಯಿದ್ರಲ್ವ, ಅದು ಒಳ್ಳೆ ಘಮ ಇರೋದು, ಮನೆಯೆಲ್ಲ ಒಳ್ಳೆ ಘಮ್ ಅಂತಿರೋದು. ಏನೇ ಆದರೂ ಆಗಿನ ಕಾಲದಲ್ಲಿ ಅಮ್ಮಂದಿರು ಮಾಡ್ತಿದ್ದ ಅಡುಗೆಗಳು ಸಿಂಪಲಾಗಿ ಮಾಡೋರು, ತುಂಬ ರುಚಿಯಾಗಿರೋದು, ತುಂಬಾ ಟೇಸ್ಟಿಯಾಗಿರೋದು. ಅದರಲ್ಲೊಂದು ನಮ್ಮ ತಾಯಿ ಈ ಗೊಜ್ಜು ನಂಗೆ ತುಂಬ, ನಮ್ಮ ತಾಯಿ ಮಾಡೋ ಗೊಜ್ಜು, ಈ ಗೊಜ್ಜು ಅಂದ್ರೆ ನಂಗೆ ತುಂಬ ಇಷ್ಟ. ಅಮ್ಮ ಇದು ನಮಗೆ ಪುಳೋಗ್ರಿ ಅಂತ ಹೇಳ್ಬಿಟ್ಟೆ ಕೊಡೋರು. ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.